ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಗಾನಶ್ರೀ. ಬೆಂಗಳೂರಿನ ಹಳೆಯ ಮಾರುಕಟ್ಟೆಗಳಲ್ಲಿ KR ಪುರವು ಒಂದಾಗಿದ್ದು, ವಾಣಿಜ್ಯ ಸಂಕೀರ್ಣ ನಿರ್ಮಿಸುವ ಮೂಲಕ ವ್ಯಾಪಾರಿಗಳಿಗೆ ಒಂದೇ ಸೂರಿನಡಿ ಸಂಪೂರ್ಣ ವ್ಯವಸ್ಥೆ ಕಲ್ಪಿಸಬೇಕೆಂಬ ಮಹತ್ವಾಕಾಂಕ್ಷೆಯ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ರೈತರು ಮತ್ತು ವ್ಯಾಪಾರಿಗಳನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ರೈತರು ವ್ಯಾಪಾರಿಗಳ ಅನುಕೂಲಕ್ಕಾಗಿ BDAಯಿಂದ 60 ಕೋಟಿ ರು ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಬೇಕು ಎಂಬ ಬಹುದಿನಗಳ ಯೋಜನೆ ಈಡೇರಲಿಲ್ಲ. 10 ವರ್ಷಗಳ ಹಿಂದೆ ಮಾಜಿ ಶಾಸಕ ನಂದೀಶ್ ರೆಡ್ಡಿ ಅವರು ಖಾಸಗಿಯವರ ಸಹಭಾಗಿತ್ವದಲ್ಲಿ 13 ಅಂತಸ್ತಿನ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದರು. ಆಗ ರೈತರು ವಿರೋಧ ವ್ಯಕ್ತಪಡಿಸಿ ವಿಧಾನಸೌಧದವರೆಗೂ ಪ್ರತಿಭಟನೆ ನಡೆಸಿದ್ದರು. ನಂತರ ಯೋಜನೆ ನೆನೆಗೂದಿಗೆ ಬಿತ್ತು. ತಾದ ನಂತರ 4 ವರ್ಷದ ಹಿಂದೆ ಶಾಸಕ ಬೈರತಿ ಬಸವರಾಜು ವಾಣಿಜ್ಯ ಸಂಕೀರ್ಣ ಯೋಜನೆಗೆ ಮರುಜೀವ ನೀಡಲು ಮುಂದಾಗಿ ಸಂತೆ ಜಾಗದಲ್ಲಿ ಮಾರುಕಟ್ಟೆಗೆ ಕಾಯಕಲ್ಪ ಒದಗಿಸಲು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ದರು. ಅದರಂತೆ KR ಪುರ ಮಾರುಕಟ್ಟೆ ವ್ಯಾಪ್ತಿಯ ಸುತ್ತಮುತ್ತಲಿನ ಪ್ರದೇಶ ಸಬ್ ರಿಜಿಸ್ಟರ್ ಕಚೇರಿ ಸೇರಿ 100 ಮಳಿಗೆಗಳನ್ನು ತೆರವುಗೊಳಿಸಿದ BDA ಜಲಮಂಡಳಿಯ ಸರ್ಕಾರಿ ಜಾಗವನ್ನು ವಶಪಡಿಸಿಕೊಂಡು 3 ಅಂತಸ್ತಿನ ಕಟ್ಟಡ ಕಟ್ಟಲು ಯೋಜನೆ ರೂಪಿಸಿ ಭೂಮಿ ಪೂಜೆ ಮಾಡಲಾಯಿತು. ಕಟ್ಟಡದ ಅಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, 2ನೇ ಮಹಡಿಯಲ್ಲಿ ದಿನನಿತ್ಯದ ನಡೆಯುವ ವ್ಯಾಪಾರದ ವ್ಯವಸ್ಥೆ, 3ನೇ ಮಹಡಿಯಲ್ಲಿ ವಾರದ ಸಂತೆ ಮಾಡಲು ಯೋಜನೆ ರೂಪಿಸಿ ಒಂದೇ ಸೂರಿನಡಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಕ್ರಮಕ್ಕೆ ಕೈಗೊಳ್ಳಲಾಯಿತು. 2018ರಲ್ಲಿ 60 ಕೋಟಿ ರು ನಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಆದರೆ ಈ ಯೋಜನೆ ಇನ್ನೂ ಕೈಗೊಂಡಿಲ್ಲ. ಮಾರ್ಕೆಟ್ನ ಕೆಲವು ವ್ಯಾಪಾರಿಗಳು ಸ್ವಾರ್ಥಕ್ಕಾಗಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದು ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ. ಸ್ಥಳೀಯ ಶಾಸಕರು ಈ ಬಗ್ಗೆ ಇಚ್ಛಾಶಕ್ತಿ ಹೊಂದಿಲ್ಲ. ನೂತನ ಮಾರುಕಟ್ಟೆ ವ್ಯವಸ್ಥೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಿ ರೈತರಿಗೆ ವ್ಯಾಪಾರಿಗಳಿಗೆ ಅನುಕೂಲವಾಗುತ್ತದೆ. ರಾಜಕೀಯ ವಾಣಿಜ್ಯ ಸಂಕೀರ್ಣ ನಿಲ್ದಾಣ ಯೋಜನೆ ಹಲವು ವರ್ಷಗಳಿಂದ ನೆನೆಗೂದಿಗೆ ಬಿದ್ದಿದೆ. ಸಂಕೀರ್ಣ ನಿರ್ಮಾಣವಾದರೆ ರೈತರು, ವ್ಯಾಪಾರಿಗಳು, ಗ್ರಾಹಕರಿಗೆ ಅನುಕೂಲವಾಗಲಿದೆ. ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು. ಅದು ಸ್ಟೇ ತಗೊಂಡ್ಬಂದವ್ರು ಯಾರೋ ಕಟ್ಟಬಾರ್ದು ಅಂತ, ಅವ್ರಿಗೆ ಅನುಕೂಲ ಆಗಬೇಕು ಅಂತ, ಅವ್ರಿಗೆ ವಸೂಲಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ಯಾರೋ ಸ್ಟೇ ತೊಗೊಂಡು ಬಂದ್ದಾರೆ. ಸ್ಟೇ ತೊಗೊಂಡು ಬಂದ್ಬಿಟ್ಟು BDA ಕಟ್ಟಬಾರ್ದು, BDA ಕಟ್ಟಬೇಕು, GBA ಕಟ್ಟಬೇಕು. ಸರ್ಕಾರ ಅಲ್ವಾ ನಿರ್ಧಾರ ಮಾಡೋದು, ನಾವ್ಯಾರು ಅಲ್ಲ. ಆಲ್ರೆಡಿ ಈಗಾಗಲೇ ಸರ್ಕಾರ ಅದಕ್ಕೆ ಒಂದು 53 ಕೋಟಿಯನ್ನು ರಿಲೀಸ್ ಮಾಡಿ KVN ಪ್ರಾಜೆಕ್ಟ್ಸ್ ಅವ್ರಿಗೂ ಕೊಟ್ಟಿದೆ. ಅಷ್ಟೇ ತೊಗೊಂಡು ಬಂದಿರೋದಕ್ಕೆ ನಿಂತೋಗಿರೋದ್ರಿಂದ ಈ GB ಅವರು ಡಾಕ್ಯುಮೆಂಟ್ಸ್ ಯಾರು ಆಗ್ತಾಯಿಲ್ಲ. GB ಅವರು ಯಾರು ಡಾಕ್ಯುಮೆಂಟ್ಸ್ ಯಾರು ಹಾಕಿಲ್ಲ ಇನ್ನು ಇದುವರೆಗೆ ಕೇಸ್ಗೆ. ಅವರು ಎಚ್ಚೆತ್ಕೊಂಡ್ಬಿಟ್ಟು ಏನು ಮಾಡಬೇಕು ಅನ್ನೋದು, ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇವತ್ತು ನೋಡಿದ್ರೆ ನೀವು ಆಗ ಅವ್ರು ಕಟ್ಟೋದಕ್ಕೂ ಇವಾಗೂ ಕೊರೋನಾ ಆದಮೇಲೆ ಇನ್ನೂ ಅರ್ಧದಷ್ಟು ಜನ ಜಾಸ್ತಿ ವ್ಯಾಪಾರಸ್ಥರಾಗಿದ್ದಾರೆ. ಅರ್ಧದಷ್ಟು ಜನಕ್ಕೆ ಯಾರ್ಯಾರಿಗೆ ಉದ್ಯೋಗ ಹೋಗಿದ್ವಿ ಅವರೆಲ್ಲ ತುಂಬ ಜನ ವ್ಯಾಪಾರಸ್ಥರಾಗಿ ಮಾರ್ಪಟ್ಟಾಗಿದ್ದಾರೆ. ಇವತ್ತು ಮಾರ್ಕೆಟಿಂದ ಆಚೆಗೆ ಹೋಗ್ತಾ ಇದೆ. ಏನು ವ್ಯಾಪಾರಸ್ಥರು ರೋಡ್ಗೆ ಹೋಗ್ತಾ ಇದೆ. ಇವತ್ತು ಪಾರ್ಕಿಂಗ್ ಇಲ್ಲದೇ ಇದ್ರು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಸರ್ಕಾರ ಅಟ್ಲೀಸ್ಟ್ ಯಾರು ಕರೆದಿದ್ದಾರೆ, ಯಾರು ದಾರಿನಲ್ಲಿ ಹೋಗೋರೆಲ್ಲ ಒಂದೊಂದು ಸ್ಟೇ ಆಗ್ಬೋದು ಅನ್ನೋದಾದರೆ ಸರ್ಕಾರ ಇದ್ರ ಮೇಲೆ. ಆಮೇಲೆ ಯಾರೋ ಕಿಡಿಗೇಡಿಗಳು ಸ್ವಲ್ಪ ಜನ ಸುಳ್ಳು ಹೇಳ್ತಾ ಇದ್ದಾರೆ. ಏನಂತ, ಇದು ಯಾರೋ ಸೀನಪ್ಪ ನಾಯಕದು ಅವ್ರದ್ದು ಇವ್ರದ್ದು ಅಂತ. ಇದು ಸೀನಪ್ಪ ನಾಯಕದು ಇನ್ನೊಬ್ರದ್ದಲ್ಲ. ಸರ್ಕಾರಿ ಜಾಗ, ಇದು ಸರ್ಕಾರಿ ಜಾಗ, ಸಾರ್ವಜನಿಕರ ಜಾಗ. ಎಲ್ಲ ವ್ಯಾಪಾರಸ್ಥರಿಗೂ, ರೈತರಿಗೂ, ಆಮೇಲೆ ಇಲ್ಲಿ ಕೊಂಡ್ಕೊಳ್ಳೋ ಅಂಥವ್ರಿಗೆ ಕೂಡ. ಬರೀ ಸಂತೆ ಅಂದರೆ ನಮ್ಮದು ಮಾತ್ರ ಅಲ್ಲ, ವ್ಯಾಪಾರಸ್ಥರದ್ದು, ರೈತರದ್ದು ಮಾತ್ರ ಅಲ್ಲ. ಈ ಮಾರ್ಕೆಟ್ನ ದೊಡ್ಡದು ಮಾಡಿರೋರು ಕೃಷ್ಣಾಪುರ ಸುತ್ತಮುತ್ತ ಗ್ರಾಮಸ್ಥರು. ಈ ಗ್ರಾಮಸ್ಥರಿಗೂ ಸೇರಿರೋಂಥ ಒಂದು ಮಾರ್ಕೆಟು. ಈಗಲಾದರೂ GBA ಎಚ್ಚೆತ್ಕೊಂಡು ಆ ದಾಖಲೆಗಳೇನಿದೆ ಅದು ಹಾಕ್ಬಿಟ್ಟು BDA ಕಟ್ಟಬೇಕಾ GBA ಕಟ್ಟಬೇಕಾ ಅವ್ರು ನಿರ್ಧಾರ ಮಾಡ್ಕೊಂಡ್ಲಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಕೆಳಗಡೆ ಮೇಲ್ಗಡೆ ಮಳೆ ಬಂದರೆ ನೆನೆದಿದ್ದಂಗೆ, ಆಮೇಲೆ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಇವತ್ತೇನು ಹದಗೆಟ್ಟೋಗಿದ್ದಾವೆ ಸಂತೆ ಒಳಗಡೆ, ಅದನ್ನು ಸಂಪೂರ್ಣವಾಗಿ ನೀವು ಡಾಂಬರೀಕರಣ ಮಾಡಿ ನಮಗೆ ಕೊಡಬೇಕಂದ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ.